ನಾಡು ಬಾದಾಮಿಯಲ್ಲಿ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಗೆ ಬಲಿಯಾದವರಿಗೆ ಪಂಜಿನ ಮೆರವಣಿಗೆ ಮೂಲಕ ಶ್ರದ್ಧಾಂಜಲಿ ಸಮರ್ಪಣೆ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ಅಮಾನವೀಯ ದಾಳಿಗೆ ಬಲಿಯಾದವರಿಗೆ ಚಾಲುಕ್ಯರ ನಾಡು ಬಾದಾಮಿಯಲ್ಲಿ ಸರ್ವ ಹಿಂದೂ ಬಾಂಧವರು ಹಾಗೂ ಭಾರತೀಯ ಜನತಾ ಪಾರ್ಟಿ ಹಾಗೂ ತಾಲೂಕಿನ ವಿವಿಧ ಸಂಘಟನೆಗಳು ಸೇರಿ ಮೊಂಬತ್ತಿ ಬೆಳಗಿ ಸ್ತಬ್ಧವಾಗಿ ಬಾದಾಮಿ ನಗರದ ಪಿಎಲ್ಡಿ ಬ್ಯಾಂಕ್ ಆವರಣದಿಂದ ಮೆರವಣಿಗೆಯು ಪ್ರಾರಂಭವಾಗಿ ಕಾಯಿಪಲ್ಲೆ ಮಾರ್ಕೆಟ್, ಗ್ರಾಮ ದೇವತೆ ಚವಡಿಯಿಂದ ಸರಾಫ್ ಬಜಾರ್ ಮೂಲಕ ಹಾಯ್ದು ಶ್ರೀ ವೀರಪುಲಕೇಶಿ ವೃತ್ತದವರೆಗೂ ಬಂದು ತಲುಪಿ 5 ನಿಮಿಷ ಮೌನಾಚರಣೆ ಮಾಡಿ ಮೃತಪಟ್ಟವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಕೇಳಿಕೊಳ್ಳಲಾಯಿತು. ಭಾವಪೂರ್ಣ ಶ್ರದ್ಧಾಂಜಲಿ ಮೆರವಣಿಗೆಯಲ್ಲಿ ಬಿಜೆಪಿ ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾದ ಶಾಂತಗೌಡ ಟಿ ಪಾಟೀಲ್ ಅವರು ಶ್ರದ್ಧಾಂಜಲಿ ಸಲ್ಲಿಸಿ ಮಾತನಾಡಿದರು. ಬಾದಾಮಿ ತಾಲೂಕಾಧ್ಯಕ್ಷ ನಾಗರಾಜ ಎಸ್ ಕಾಚಟ್ಟಿ, ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ಶಹಾಜಿ ಪವಾರ್, ಆಮ್ ಆದ್ಮಿ ಪಾರ್ಟಿ ಜಿಲ್ಲಾಧ್ಯಕ್ಷ ತೆರಿಗೆ ಸಲಹೆದಾರರಾದ ಆನಂದ ದೇವಾಡಿಗ, ಪಿ ವೀರಣ್ಣ, ರವಿ ಪೂಜಾರ್, ಕುಮಾರ್ ಗಾಣಿಗೇರ್, ಸಂಜು ಜಗದಾಳೆ, ಹೊನ್ನಯ್ಯ ಹಿರೇಮಠ, ರಾಘವೇಂದ್ರ ದಯಾಪುಲೆ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಜನರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ರಾಜೇಶ್ ಎಸ್ ದೇಸಾಯಿ, ಕನಕ ಟಿವಿ, ಬಾಗಲಕೋಟೆ. ಕನಕ ಟಿವಿ ಕನ್ನಡ ಸೋತೆ ನಿಮ್ಮದು ಧ್ವನಿ ನಮ್ಮದು. ನಿಮಗೆ ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಹಾಗೂ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕಾ ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ಬೇಕಾಗಿದ್ದಾರೆ. ಆಸಕ್ತರು ಕೂಡಲೇ ಕರೆ ಮಾಡಿ 9380661853. ಮೌನ ಪ್ರಾರಂಭ 1 ನಿಮಿಷ ಇರುತ್ತೆ. ಮೌನ ಪ್ರಾರಂಭ ಅಂತ ಯಾರು ಮಾತಾಡ್ತಕ್ಕಂಥಲ್ಲ.
ನಾವೆಲ್ಲ ಒಂದನ್ನ ಅರಿತುಕೊಳ್ಬೇಕು. ಇವತ್ತು ಸಾವಿನಲ್ಲಿ ರಾಜಕಾರಣ ಮಾಡೋದು ಯಾರಿಗೂ ಬೇಕಾಗಿಲ್ಲ. ಆದ್ರೆ ಯಾರೇ ಮಾತನಾಡಬೇಕಾದ್ರೂ ಇಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಮನಸ್ಸು ಮೆಡಿಬೇಕು, ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕಾಗಿರ್ತಕ್ಕಂಥ ಸಂದರ್ಭದೊಳಗೆ ರಾಜಕೀಯವನ್ನು ಮಾಡಬಾರ್ದು. ಆದ್ರೂ ಸಹಿತ ನಾನು ಒಂದು ಮಾತನ್ನ ಉಲ್ಲೇಖ ಮಾಡಲಿಕ್ಕೆ ಬಯಸ್ತೇನೆ. ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಮಾತು ಹೇಳ್ತಾರೆ, ಇದು ಕೇಂದ್ರ ಸರ್ಕಾರದ ವೈಫಲ್ಯ. ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಗೆ ಕೇಳಲಿಕ್ಕೆ ಬಯಸ್ತೇನೆ, ಇದರೊಳಗೆ ರಾಜಕಾರಣ ಮಾಡೋದು ಬೇಡ. ಯಾರು ತಪ್ಪು ಮಾಡಿದ್ದಾರೆ, ಯಾರು ಈ ಕೃತ್ಯವನ್ನು ಎಸಗಿದ್ದಾರೆ, ಅವರನ್ನ ತಕ್ಷಣಕ್ಕೆ ಕೊಲ್ಲುವಂತ ಕೆಲಸವನ್ನ ಮಾಡಬೇಕಾಗಿರ್ತಕ್ಕಂಥದ್ದು ಈ ದೇಶದ ಅಧಿಕಾರವನ್ನು ಹಿಡಿಕೊಂಡಿರ್ತಕ್ಕಂಥ ಕೆಲಸ. ನಿಮ್ಮಿಂದ ಬುದ್ಧಿ ಹೇಳಿಸ್ಕೊಳ್ತಕ್ಕಂಥದ್ದಲ್ಲ. ನಿಮ್ಮ ಪಕ್ಷದ ಶಾಸಕರೇ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮನೆಯನ್ನ ಸುಟ್ಟು ಹಾಕಿದಾಗ ನಿಮ್ಮ ಈ ರೋಷ ಎಲ್ಲಿ ಹೋಗಿತ್ತು? ಬೇರೆಯವರ ವೈಫಲ್ಯದ ಬಗ್ಗೆ ಮಾತಾಡ್ತಕ್ಕಂಥ ನೀವು ನಿಮ್ಮದೇ ಒಬ್ಬ ಶಾಸಕರ ಮನೆಯನ್ನು ಸುಟ್ಟು ಹಾಕಿದ್ರು ಸಹಿತ ನಿಮ್ಮ ಕೈಯಲ್ಲಿ ಏನು ಮಾಡಕ್ಕಾಗಲಿಲ್ಲ. ನಿಮ್ಮಂತವ್ರ ಕಡೆಯಿಂದ ಕಲಿಬೇಕಾಗಿಲ್ಲ. ನಮಗೆ ನರೇಂದ್ರ ಮೋದಿ ಅವರ ಮೇಲೆ, ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರದ ಮೇಲೆ ವಿಶ್ವಾಸ ಇದೆ. ಇಡೀ ದೇಶ ಅವರ ಕೈಗಿದೆ. ಈ ಸಂದರ್ಭದಲ್ಲಿ ಹೇಳಕ್ ಬಯಸೋದಿಷ್ಟೇ, ಯಾವಾಗ ಪುಲ್ವಾಮಾದಲ್ಲಿ ದಾಳಿ ಆದಾಗ ತಕ್ಷಣಕ್ಕೆ ಸರ್ಜಿಕಲ್ ಸ್ಟ್ರೈಕ್ ಮಾಡೋದ್ರ ಮುಖಾಂತರ ಏನು ಉತ್ತರ ಕೊಟ್ಟಿದ್ದೀರಿ, ಅದಕ್ಕಿಂತ ಕಠಿಣವಾಗಿರ್ತಕ್ಕಂಥ ನಿರ್ಣಯವನ್ನು ತೆಗೆದುಕೊಳ್ಬೇಕು, ಪ್ರತಿಕಾರವನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ಆಗ್ರಹವನ್ನು ನಾವು ಈ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಬಯಸ್ತೀವಿ. ಪ್ರತಿಕಾರ ಅಂದ್ರೆ ಜಗತ್ತಿನಲ್ಲಿ, ಬರೀ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ಜಗತ್ತಿನಲ್ಲಿ ಇಂಥ ಕೃತ್ಯ ಮಾಡ್ತಕ್ಕಂಥವ್ರಿಗೆ ಮುಂದೆ ಯಾವ ರೀತಿ ಪ್ರತಿಕಾರ ಆಗಬೇಕು ಅಂತಂದ್ರೆ, ಭಾರತದೊಳಗೆ ಹಿಂದೊಂದು ಪ್ರತಿಕಾರವನ್ನು ತೆಗೆದುಕೊಂಡಿದ್ರು, ಆ ರೀತಿ ಪ್ರತಿಕಾರ ಆಗಬೇಕು ಅನ್ನುವ ನಿಟ್ಟಿನೊಳಗೆ ಈ ದೇಶದ ಸರ್ಕಾರ, ಕೇಂದ್ರ ಸರ್ಕಾರ ಪ್ರತಿಕಾರವನ್ನು ತೆಗೆದುಕೊಳ್ಬೇಕು ಅನ್ನುವಂತ ವಿನಂತಿಯನ್ನು ಮಾಡಿಕೊಂಡು ಆ 27 ಜನರ ಏನು ಅಲ್ಲಿ ಸಾವನ್ನಪ್ಪಿದ್ದಾರೆ, ಅವರ ಕುಟುಂಬ ವರ್ಗಕ್ಕೆ ಭಗವಂತ ಧೈರ್ಯವನ್ನ ತಂದುಕೊಡ್ತಕ್ಕಂಥ ಶಕ್ತಿಯನ್ನ ನೀಡಲಿ ಅಂತ ಕೇಳಿಕೊಂಡು ಆ ಎಲ್ಲ ಮೃತ ವ್ಯಕ್ತಿಗಳಿಗೆ ಇವತ್ತು ಇಡೀ ಬಾದಾಮಿ ನಗರದ